ನನ್ನ ಅಳಿಯ ಅರೈವಲ್ ಆಗಿದೆ. ಮಮ್ಮಿ ಬಾರ್ಗೇನಿಂಗ್ ಮಾಡ್ತಾ ಇದ್ದಾರೆ ಇವಾಗ. ಪಾಪು ನೀ ಹೆಂಗ ಅಳೋದು, ಹೆಂಗೆ ನೀಯಾ ಹೇಗ ಅಳೋದು? ಪಾಪು ಮ್ಯಾಚಿಂಗ್ ಔಟ್ಫಿಟ್ ಹಾಕೊಂಡಿದ್ವಿ. ಸೊ ಒಂದು ಏನಾದ್ರು ರೀಲ್ ತರ. ಪಾಪ ಇಸ್ ಸ್ಲೀಪಿಂಗ್. ನಾನು ರಾಹುಲ್ ಅತ್ತೆ ಮಾಮ ಆಗಿರೋದು. ಟ್ರೈ ಅಂಡ್ ಕೀಪ್ ಪೀಪಲ್ ಅರೌಂಡ್ ಯು ಹ್ಯಾಪಿ. ಅದನ್ನ ಐ ಫಾಲೋ ದ್ಯಾಟ್ ಮಂತ್ರ ಇನ್ ಮೈ ಲೈಫ್. ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ರಾ? ಎಲ್ಲರೂ ಸೂಪರ್ ಆಗಿದ್ರಾ ಅಂತ ಅನ್ಕೊಳ್ತಾ ಈ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ನನ್ನ ಮಗಳು ಮ್ಯಾಚಿಂಗ್ ಹಾಕೊಂಡಿದೀವಿ, ತೋರಿಸ್ತೀನಿ. ಕದಮ್ಮ ಇಲ್ಲಿ ಟರ್ನ್ ದಿಸ್ ಸೈಡ್, ಸೇ ಹಾಯ್ ಹಾಯ್. ಸೊ ಇವತ್ತು ನೋಡಿ ಮ್ಯಾಚಿಂಗ್ ಹಾಕೊಂಡಿದ್ದೀವಿ. ಇದು ಆಕ್ಚುಲಿ ದೀಪಾವಳಿಗೆ ಹಾಕೊಂಡಿದ್ದ ಔಟ್ಫಿಟ್. ಶಿ ವಾಸ್ ಓನ್ಲಿ ಲೈಕ್ 5 or 6 months ಓಲ್ಡ್. ಇವಾಗ ಮತ್ತೆ ರಿಪೀಟ್ ಮಾಡ್ತಾ ಇದೀವಿ. ವಿ ಹ್ಯಾವ್ ಅ ಸ್ಪೆಷಲ್ ಇವೆಂಟ್, ಸೊ ಕೀಪ್ ವಾಚಿಂಗ್. ಪಾಪುಗೆ ಒಂದು ಥ್ರೆಪ್ಟಿನ್ ಬಿಸ್ಕೆಟ್, ಇದು ಬೇಕಿದ್ರೆ ನಿಮ್ಗೆ ಯಾವ ಥರ ತೋರಿಸ್ತೀನಿ. ವೆರಿ ಎಕ್ಸ್ಪೆನ್ಸಿವ್ ಒನ್. ಡಾಕ್ಟರ್ ಸಜೆಸ್ಟೆಡ್ ಇಟ್ ಹ್ಯಾಸ್ ಗುಡ್ ಅಮೌಂಟ್ ಆಫ್ ಪ್ರೋಟೀನ್ ಅಂತ. 1 ಬಿಸ್ಕೆಟ್ ತಿಂದರೆ ಇಟ್ಸ್ ಲೈಕ್ ಈಕ್ವಲ್ ಟು 1 ಗ್ರಾಮ್ ಆಫ್ ಪ್ರೋಟೀನ್ ಸಮಥಿಂಗ್. ಸ್ವಲ್ಪ ದ್ರಾಕ್ಷಿ, ಶಿ ಲೈಕ್ಸ್ ದ್ರಾಕ್ಷಿ. ಆ್ಯಂಡ್ ಹೋಲ್ ಗ್ರೀನ್ ಸ್ನ್ಯಾಕ್ ಫ್ಲೇವರ್ಡ್ ವಿತ್ ಕ್ಯಾರೆಟ್ ಆ್ಯಂಡ್ ಕ್ಯುಮಿನ್, ನಾನ್ ಫ್ರೈಡ್. ಸೊ ಇದಿಷ್ಟ ಅವಳಿಗೆ. ಸೊ ಇದೊಂದು ಸ್ವಲ್ಪ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಇದು ಅಗೇನ್ ಮಮ್ಮಿ ಮಾಡಿರೋ ಸರಿ ಪೌಡರ್ ಸ್ವಲ್ಪ ಎತ್ಕೊತಾ ಇದ್ದೀನಿ ಮಧ್ಯಾಹ್ನಕ್ಕೆ. ಈಗ ಚಾನ್ಸ್ ತೊಗೊಳೋದು ಬೇಡ, ಚಳಿ ಇರುತ್ತೆ. ಸೊ ಬಟ್ಟೆ, ಡೈಪರ್ ಎಲ್ಲ ಬೇಕಾಗಿರೋದೆಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ. ಹಾಯ್. ಸೊ ಎವ್ರಿ ಒನ್ ಇಸ್ ರೆಡಿ. ಐ ಆಮ್ ಹ್ಯಾವಿಂಗ್ ಮೈ ಬ್ರೇಕ್ಫಾಸ್ಟ್. ಮ್ಯಾಚಿಂಗ್ ಮಮ್ಮ ಪಾಪ. I'll close. ಏಯ್ ಕಳ್ಳ. ಇಲ್ಲಿ ತಾತ ಏನ್ ಮಾಡ್ತಿದಾರೆ ನೋಡಿ ಇಲ್ಲಿ. ಅಜ್ಜು ಶೂ ಜಸ್ಟ್ ಬ್ರಿಂಗ್ ದ ಬಾಲ್ ಕಂದಮ್ಮ. ಡೋರ್ ಕ್ಲೋಸ್ ಮಾಡ್ಬಿಡಪ್ಪ. ಡೋರ್ ಕ್ಲೋಸ್ ಮಾಡು. Sleepy, oh sleepy. My mom doctor. TV ತೋರಿಸ್ಬೇಕಂತೆ ಇದ್ರಿಗೂ. How do you laugh? ಹೆಂಗ ಅಳೋದು, ಹೆಂಗೆ ನೀಯಾ ಹೇಗ ಅಳೋದು? ಹೇಗ್ ನಗೋದು ನೀಯಾ, ಹೇಗ್ ನಗೋದು? How do you laugh? How do you laugh? ಅದನ್ನ ಬಿಟ್ಟು ಬೇರೆ ಕಡೆ ನೋಡೋದು. ನಗೋದು ಹೇಗೆ ಕಳ್ಳ? ಹೇಗ್ ನಗೋದು? How do you laugh? Okay, how do you cry? Now silent. Drama queen. ನಾನು ನಿದ್ದೆ. So we reached here. ಅಪಾರ್ಟ್ಮೆಂಟ್ ರೀಚ್ ಆಗಿದ್ದೀವಿ. ಸೊ ಅಪಾರ್ಟ್ಮೆಂಟ್ ಅಲ್ಲಿ ಏನೋ ನಡೀತಾ ಇದೆ. ಪಾಪು ಮ್ಯಾಚಿಂಗ್ ಔಟ್ಫಿಟ್ ಹಾಕೊಂಡಿದ್ದೀವಿ. ಸೊ ಒಂದು ಏನಾದರೂ ರೀಲ್ ಥರ ವಿಡಿಯೋ ಮಾಡಿಕೊಂಡು ವಿ ವಿಲ್ ಗೋ. ಅವಳು ನಿದ್ದೆ ಮಾಡಿದ್ಲು. ಅಷ್ಟು ಹಿಂಗಾಗಿದೆ ನನ್ನ ಬಂಗಾರಿ. ಮಾಮಿ ಹೇಗೆ ಮಾಡ್ತೀರಾ ಕಂದಮ್ಮ? ಮಾಮಿ ಮಾಡಿ ಬಂಗಾರಿ. ಇಲ್ಲಿ ಕಂದಮ್ಮ ಮಾಮಿ ಮಾಡಿ. ಡ್ಯಾನ್ಸ್ ಮಾಮಿ ಮಾಡಿ ಬಂಗಾರು. ಡ್ರೆಸ್ ಫುಲ್ ದುಗ್ಲೆ ಇದೆ ನಂದು. ಕಮ್ ಅಲ್ಲಿ ನೋಡ್ತಿದ್ದಂಗೆ ಸ್ಟಾಪ್ ಆಗ್ಬಿಟ್ಟಿದ್ದಾಳೆ. ಬನ್ನಿ ಬಾಕಂದಮ್ಮ ಎತ್ಕೊಂಡು. ಓ ಹಾಯ್ ಪಾಪ ಟಚ್ ಮಾಡಿದ್ಯಾ? Did you say hi to Papa? Don't remove.
Say hi to Papa. ಯಾರು ಮಲಗಿರೋದ ಥರ ಪಾಪನ ನಾನು ಮಲಗಿದ್ಯಾ ಸೊ ಶೋಯಿಂಗ್ ಪಾಪ ಇಸ್ ಸ್ಲೀಪಿಂಗ್ ಬೇಬಿ ಇಸ್ ಸ್ಲೀಪಿಂಗ್ ಲೈಕ್ ದಟ್. ನಾನು ಪಾಪು ಇಬ್ಬರು ಡ್ರೆಸ್ ಚೇಂಜ್ ಸಖತ್ ಶೆಕೆ ಆಗೋಯ್ತು. ನಾವು ವೀಡಿಯೋ ಎಲ್ಲ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಏ ನಾನು ಎತ್ಕೊಡ್ತೀನಿ ಬಾ. ಬೀಳ್ತೀಯ 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 ಅಷ್ಟೇ catch. 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 Yes, see. Catch. ಯಾರಾದ್ರೂ ಕೈ ಮುಂದೆ ಮಾಡ್ಲಿ ಆಗ ಇಲ್ಲ. ಗಿವ್ ದಟ್ ಬಂಗಾರು. ಓಕೆ ವಿಲ್ ಪ್ಲೇ ಕ್ಯಾಚ್ ಕ್ಯಾಚ್ ಕಂದಮ್ಮ. ನೋಡ್ರೆ ಅವ್ಳಿಗೆ ಎಲ್ಲೂ ಫುಲ್ ಸ್ಲೀವ್ಸ್ ಅಂದ್ಬಿಡಿದೀನಿ ಚಳಿ ಇರುತ್ತೆ ಅಂತ ಇನ್ನೊಂದು ಡ್ರೆಸ್ಸನ್ನು. ಪಾಪಕ್ಕೆ ಸರಿ ಮಾಡ್ತಾ ಇದ್ದೀನಿ. Go sit there. ಅವಳು ಮುಟ್ಬೇಕಂತೆ. ಪಾಪ ಏನ್ ಮಾಡ್ತದೆ ಪಾಪ? ಬ್ಯಾಕ್ ಹೋಮ್ ನೋಡಿದ್ರಲ್ಲ ಹೀಗಿತ್ತು. ಓಕೆ ಸೊ ಪಾಪ ನನ್ನ ಮುಂದೆನೇ ಇದ್ದಾಳೆ. ಐ ವಿಲ್ ಕ್ವಿಕ್ಲಿ ಗಿವ್ ದ ಬ್ಯಾಕ್ಗ್ರೌಂಡ್ ಆಫ್ ದ ವಿಡಿಯೋ. ನೋಡಿದ್ರಿ ಇವಾಗ ನಡೆದಿದ್ದು ಮನೆಯಲ್ಲೇ ಲೈಕ್ 20 ಡೇಸ್ ಲೈಕ್ 1 ಮಂತ್ ಒಳಗಡೆ ನಾಮಕರಣ ಮಾಡ್ತಾರೆ ಅವ್ರ ಸೈಡಲ್ಲಿ. ಸೊ ಅಕ್ಕ ಮನೆಯಲ್ಲಿ ಪಾಪುಗೆ ಸಿಂಪಲ್ಲಾಗಿ ಹೆಸರಿಟ್ಟಿದ್ದು ನಡೆದಿದ್ದು ಇವತ್ತು. ಸೊ ಅಲ್ಲಿ ಹೋಗಿ ಬಂದ್ವಿ, ಹೆಸರೆಲ್ಲ ಇಟ್ಟಾಯಿತು, ಪಾಪನ ಎತ್ಕೊಂಡಿದ್ದೆ, ವೀಡಿಯೋನು ಮಾಡ್ಕೊಂಡಿದ್ದೆ. ಆ್ಯಂಡ್ ಅಲ್ಲಿ ಎಲ್ರಿಗೂ ಸ್ವಲ್ಪ ಯೂಟ್ಯೂಬ್ ಆರ್ ವೀಡಿಯೋಸ್ ಫೋಟೋಸ್ ಎಲ್ಲ ಅಷ್ಟು ಕಂಫರ್ಟಬಲ್ ಇಲ್ಲ, ನಾಟ್ ವೆರಿ ಕಂಫರ್ಟಬಲ್. ಸೊ ಐ ಡಿಂಟ್ ವಾಂಟ್ ಟು ಮೇಕ್ ಎನಿಬಡಿ ಫೀಲ್ ಅನ್ಕಂಫರ್ಟಬಲ್. ಅದಕ್ಕೆ ಮುಂಚೆ ನಾನು ಸೀಮಂತದ್ದು ವೀಡಿಯೋ ಮಾಡ್ಕೊಳ್ತೀನಿ ಅಂದ್ಕೊಂಡು ಪ್ರಿಪ್ರೇಷನ್ ಥರ ಪಾಪಗೆ ನಾನು ಗಿಫ್ಟ್ ತರಿಸಿದ್ದೆ, ಎಲ್ಲದು ವೀಡಿಯೋ ಮಾಡ್ಕೊಂಡಿದ್ದೆ. ಟ್ರೈ ಆ್ಯಂಡ್ ಆ್ಯಡ್ ದ್ಯಾಟ್ ಮೈ ಪಾರ್ಟ್ ಆಫ್ ದ ಡೇಸ್, ಏನೇನು ನಾನು ಹೇಗೆ ಪ್ರಿಪೇರ್ ಆದೆ ಅನ್ನೋ ಥರ. ಸೊ ಅದು ಆ ವಿಡಿಯೋ ಹಾಕ್ತೀನಿ, ಆ್ಯಡ್ ಮಾಡ್ತೀನಿ ಇವಾಗ ನೆಕ್ಸ್ಟ್ ನೋಡ್ತೀರಾ ಅದನ್ನು. ಆ್ಯಂಡ್ ಹಾಗೆ ಪಾಪು ಹುಟ್ಟಿದ ದಿನದ ವ್ಲಾಗ್ ಕೂಡ ಮಾಡ್ಕೊಂಡಿದ್ದೀನಿ ನಾನು, ಅಲ್ಲಿ ಹಾಸ್ಪಿಟಲ್ಗೆ ಹೋಗಿ ಬರೋದು ಎಲ್ಲನೂ. how much excited I was, and I already kind of ನನಗೆ ಅನಿಸಿತ್ತು ಇಟ್ಸ್ ಅ ಬಾಯ್ ಅಂತ. ಆ್ಯಂಡ್ ಐ ವಾಂಟೆಡ್ ಅ ಬಾಯ್. ನನಗೆ ಪಾಪು ಗರ್ಲ್ ಇದ್ದಿದ್ದರಿಂದ ನೆಕ್ಸ್ಟ್ ನನಗೆ ನನ್ನ ತಂಗಿಗಾಗಲಿ ಅಕ್ಕಗಾಗಲಿ ಯಾರಿಗೆ ಪಾಪು ಆದ್ರೂ ಬಾಯ್ ಆಗಲಿ ಅಂತ ಆಸೆ ಇತ್ತು. ಬಿಕಾಸ್ ನಾನು ಪಾಪುಗೆ ಯಾವಾಗಲೂ ಶಾಪ್ ಮಾಡ್ತಾ ಇರ್ತೀನಲ್ಲ, ಜೊತೆಗೆ ಒಂದು ಬಾಯ್ ಬೇಬಿಗೂ ಇನ್ಮೇಲೆ ಶಾಪಿಂಗ್ ಮಾಡೋಕ್ಕೆ ಸಕ್ಕತ್ತಾಗಿರುತ್ತೆ. ಸೊ ಇವನ್ ನಾನು ಏನೇ ಇವಾಗ ನಾಮಕರಣ ಆಯ್ತಲ್ಲ, ಐ ಆರ್ಡರ್ಡ್ ಅ ಡ್ರೆಸ್ ಫಾರ್ ದ ಬೇಬಿ ಆಲ್ಸೋ. ಪಾಪುಗೆ ಎವ್ರಿ ಮಂತ್ ಏನಾದರೂ ಇದೇ ಇರುತ್ತೆ, ಮಂತ್ಲಿ ಆರ್ಡರ್ ಮಾಡೋದು. ಇವಾಗ ಜೊತೆಗೆ ಇನ್ನೊಂದು ಬಾಯ್ ಬೇಬಿಗೂ ಆರ್ಡರ್ ಮಾಡೋಕ್ಕೆ ಸರ್ಚ್ ಮಾಡೋಕ್ಕೆ ಸಕ್ಕತ್ತಾಗಿರುತ್ತೆ, ಡಿಫ್ರೆಂಟ್ ಆಗಿ. ನೈಸ್ ವಾಟ್ ಸೊ ಎಸ್ ಹೇಳಿದ್ನಲ್ಲ, ಸಕ್ಕತ್ತಾಗಿರುತ್ತೆ. ಐ ಫೀಲ್ ಸೋ ಗುಡ್. ಆ್ಯಂಡ್ ಪಾಪು ಕೂಡ ನನ್ನ ಕೈನಲ್ಲಿ ಆಗ್ತಿಲ್ಲ ಇದುವರೆಗೂ. ಹಾಸ್ಪಿಟ್ಲಲ್ಲಿ ಒಂದಿನ ಎತ್ಕೊಂಡಿದ್ದೆ, ಮನೆಗೆ ಬಂದಾಗ ನೈಸ್. ಇನ್ನು ಪಾಪು ಚಿಕ್ಕದಿರೋದ್ರಿಂದ ವಿ ಡೋಂಟ್ ವಾಂಟ್ ಟು ಟ್ರಬಲ್ ಹಿಮ್ ಮೋರ್. ಇವಾಗ ಫ್ರೀಯಾಗೇ ಬಿಟ್ಬಿಡ್ತಿದ್ದೀನಿ, ಬಿಕಾಸ್ ಐ ಹ್ಯಾವ್ ಗಾನ್ ಥ್ರೂ ಇಟ್. ನನಗೂ ವರ್ಸ್ಟ್ ಇತ್ತು ಫಸ್ಟ್ 3 months ಎಕ್ಸ್ಪೀರಿಯನ್ಸ್. ಬಿಕಾಸ್ ಕೈ ಬಿಟ್ಟಿಲ್ಲ. ಆ್ಯಂಡ್ ತುಂಬ ಎಳೆ ಮಗು ಇರುತ್ತಲ್ಲ ಫಸ್ಟ್ ಮಂತ್ ಅಂತೂ ಎಸ್ಪೆಷಲಿ, ದೇ ವಿಲ್ ಬಿ ಸೋ ಟೈನಿ. ಸೊ ಆಮೇಲೆ we can hold them, do whatever we want. ಈಗ ನೋಡಿ how much churlish she has become. So
ರಾಹುಲ್ ಮುಂಚೆನೇ ಮಾತಾಡ್ಕೊಂಡು ವಿ ಹ್ಯಾಡ್ ಆ್ಯಕ್ಚುಲಿ ಕೈಂಡ್ ಆಫ್ ಡಿಸೈಡೆಡ್ ರಿಂಗೇ ಪ್ರಾಬಬ್ಲಿ ಅಂತ. ಬಿಕಾಸ್ ಆಮೇಲೆ ನಾಮಕರಣ ಅವ್ರ 1 year ಬರ್ಡೇ ಇರುತ್ತೆ ಅಲ್ಲ, ವಿ ಕ್ಯಾನ್ ಗಿಫ್ಟ್ ಸಮಥಿಂಗ್ ಬೆಟರ್. ಗಿಫ್ಟ್ಸ್ ಕೊಡೋದೆಲ್ಲ ನಂಗೆ ತುಂಬಾ ಖುಷಿ ಕೊಡುತ್ತೆ, ಎಸ್ಪೆಷಲಿ ಲೈಕ್ ಸ್ಮಾಲ್ ಥಿಂಗ್ಸ್. ನನಗೆ ಇಸ್ಕೊಳಕ್ಕೂ ಇಷ್ಟನೇ, ಕೊಡೋದಕ್ಕೂ ಇನ್ನೂ ಡಬಲ್ ಖುಷಿ ಆಗುತ್ತೆ. ಅದೊಂದು ಸರ್ಪ್ರೈಸಸ್ ಆ್ಯಂಡ್ ಯು ನೆವರ್ ನೋ ಯಾರ ಲೈಫ್ನಲ್ಲಿ ಯಾವ ಥರದ್ದು ಖುಷಿ ಕೊಡುತ್ತೆ ಅಂತ. ವಿ ಮೈಟ್ ಥಿಂಕ್ ಇಟ್ಸ್ ಅ ಸ್ಮಾಲ್ ಥಿಂಗ್, ಏನು ಬೇಡ ಅಂತ, ಬಟ್ ಯು ನೆವರ್ ನೋ ಫಾರ್ ದ್ಯಾಟ್ ಪರ್ಸನ್ ಯು ಮೈಟ್ ಬಿ ದ ಓನ್ಲಿ ಒನ್ ಬ್ರಿಂಗಿಂಗ್ ದಟ್ ಸ್ಮೈಲ್ ಆನ್ ದೇರ್ ಫೇಸ್. ಸೊ ಐ ಬಿಲೀವ್ ದ್ಯಾಟ್ ವೇ. ಆ್ಯಂಡ್ ಯಾವುದೋ ಚಿಕ್ಕದಲ್ಲ, ಟ್ರೈ ಆ್ಯಂಡ್ ಎಷ್ಟಾಗತ್ತೆ ಅಷ್ಟು ಖುಷಿ ಪಡ್ಸೋಕ್ಕೆ ಟ್ರೈ ಮಾಡಿ. ಬೇಡ ಚಿಕ್ಕದು ಅಥವಾ ದುಡ್ಡಿದೆ ಕೊಡಬೇಕು ಹಾಗೆಲ್ಲ ಏನಿಲ್ಲ. ಎನಿಥಿಂಗ್ ವಾಟ್ ಎವರ್ ಪಾಸಿಬಲ್ ಫ್ರಮ್ ಯುವರ್ ಎಂಡ್ ಅದನ್ನು ಕೊಟ್ಟು ಟ್ರೈ ಆ್ಯಂಡ್ ಕೀಪ್ ಪೀಪಲ್ ಅರೌಂಡ್ ಯು ಹ್ಯಾಪಿ. ಅದನ್ನು ಐ ಫಾಲೋ ದ್ಯಾಟ್ ಮಂತ್ರ ಇನ್ ಮೈ ಲೈಫ್. ಏನಾಗುತ್ತೆ ಅದು, ಐ ಟ್ರೈ ಆ್ಯಂಡ್ ಡೂ ಥಿಂಗ್ಸ್. ಸೊ ಮೀ ಆ್ಯಂಡ್ ರಾಹುಲ್ ವಿ ಡಿಸ್ಕಸ್ಡ್ ಆ್ಯಂಡ್ ಗೇವ್ ದಿಸ್ ಸ್ಮಾಲ್ ಸರ್ಪ್ರೈಸ್. ಸೊ ಹೇಗಿತ್ತು ರಿಯಾಕ್ಷನ್ ಎಲ್ಲನೂ ವಿಡಿಯೋ ಮಾಡಿಲ್ಲ ನಾನು. ದೇ ವರ್ ವೆರಿ ಹ್ಯಾಪಿ. ಸೊ ಐ ಕಾಂಟ್ ವೇಟ್ ಪಾಪುಗೂ 1 year ಆಗಿ, ಲೈಕ್ ನನ್ನ ಅಳಿಯಂಗೂ. ದೆನ್ ದಿಸ್ ಸುಬ್ಬಿ ಆಲ್ಸೋ ವಿಲ್ ಬಿ 2 years old ಬೈ ದೆನ್. ಹೇಗಿಬ್ರು ಆಟ ಆಡ್ಬೋದು ಮನೆಯಲ್ಲಿ ಅಂತ ಐ ಕಾಂಟ್ ಇಮ್ಯಾಜಿನ್. ಸೊ ಎಷ್ಟು ತರಲೆ ಮಾಡ್ಬೋದು, ವೆದರ್ ಶಿ ವಿಲ್ ಬಿ ತರ್ಲೆ ಆರ್ 1 year ಚಿಕ್ಕವರಿದ್ರು ದ ನಾಟಿ ಬಾಯ್ಸ್, ಅವ್ರು ಎಷ್ಟು ತರಲೆ ಮಾಡ್ಬೋದು ದೊಡ್ಡೋಳಾಗಿದ್ರು. ಸೊ ಕಾಂಟ್ ವೇಟ್ ಫಾರ್ ದೆಮ್ ಟು ಗ್ರೋ ಆ್ಯಂಡ್ ಪ್ಲೇ ಟುಗೆದರ್. ಹೇಗಿರುತ್ತೆ ನೋಡಬೇಕು. ಇನ್ಮೇಲೆ ಮನೆಯಲ್ಲಿ 2 ಮಕ್ಕಳು, ಪಾಪು ಅವಳು ಶಿ ಆಲ್ವೇಸ್ ವಾಂಟ್ ಟು ಲೈಕ್ ಸ್ಟ್ಯಾಂಡ್ ಆ್ಯಂಡ್ ವಾಚ್ ಹಿಮ್ ಡೂಯಿಂಗ್ ಥಿಂಗ್ಸ್ ಆ ಥರ ಎಲ್ಲ. ಆ್ಯಂಡ್ ಸಮ್ಟೈಮ್ಸ್ ಕೈಂಡ್ ಆಫ್ ನಾನು ಎತ್ಕೊಂಡಿದ್ದಾಗ ಶಿ ಕ್ರೈಡ್. ಐ ಸಿ ಇಫ್ ಐ ಕ್ಯಾನ್ ಪೋಸ್ಟ್ ದಟ್ ವಿಡಿಯೋ. ನಾನು ಪಾಪನ ಎತ್ಕೊಂಡು ಫೋಟೋ ತೆಗೆಸ್ಕೊಳ್ತಾ ಇದ್ದೆ. She is like nanni etko, that she started crying. So I don't know if she's kind of jealous partidala athwa that time she was also hungry. Nidde bandittu, nidde miss agittu. So illik bandmele gottagutte how she will be, she'll also kalitale ansutte how to be gentle with babies ellano. So I'm excited for the coming day. ಸೊ ಇಷ್ಟು ಆರ್ಡರ್ ಮಾಡಿರೋದು ಪಾಪುಗೋಸ್ಕರ. ಮೈ ಅಳಿಯ ಆರ್ ಸೊಸೆ ಬರ್ತಾರಲ್ವ ಅವ್ರಿಗೋಸ್ಕರ. ಸ್ಟಾರ್ಟಿಂಗೆ ತುಂಬ ಯಾವ್ದು ಬಾಯ್ ಆರ್ ಗರ್ಲ್ ಗೊತ್ತಿಲ್ಲ ಅಲ್ಲ. ಸೊ ಯೂನಿಸೆಕ್ಸ್ ಯಾವುದಾದ್ರೂ ಆಗಲಿ ಎಲ್ಲದಕ್ಕೂ ಯೂಸ್ ಆಗೋ ಥರ ದೀಸ್ 2 ಟಾಯ್ಸ್ ಫ್ರಮ್ ಪ್ಲೇ ನೇಷನ್. ಇಟ್ಸ್ ವೆರಿ ಪ್ರಿಟಿ ಆ್ಯಂಡ್ ಏನು ಎಡ್ಜಸ್ ಎಲ್ಲ ಶಾರ್ಪ್ ಇಲ್ದಿರೋ ಥರ. ಆ್ಯಂಡ್ ಇದು ಕೂಡ ಕೂಮ್, ಒಂದು ಟೋಪಿ, 2 ಬಾಲ್ಸ್ ಇದೆ ಕ್ಯೂಟ್. ಆ್ಯಂಡ್ ಇದು ನಾನು ಪಾಪುಗೆ ಈ ಥರ ಎಲಾಸ್ಟಿಕ್ ಇರೋದನ್ನೇ ಯೂಸ್ ಮಾಡಿದ್ದು. ಚೆನ್ನಾಗಿ ಕೂರುತ್ತೆ ಆ್ಯಂಡ್ ಟೈಟ್ ಇರಲ್ಲ ಎಲಾಸ್ಟಿಕ್, ಅದಕ್ಕೋಸ್ಕರ. ಸೇಮ್ ಅದರಲ್ಲೇ ಬೇರೆ ಕಲರ್. ಇದು ಕೈಗೆ ಕೂಡ ಇದೆ, ಕಾಲಿಗೆ ಆ್ಯಂಡ್ ಟೋಪಿ ಮೀನ್ಸ್ ಕೈದು ಮಿಟನ್ಸ್ ಅಂತಾರೆ, ಕಾಲ್ದು ಬೂಟೀಸ್ ಆ್ಯಂಡ್ ಕ್ಯಾಪ್ 3 ಇದೆ ಸೆಟ್ 2ರಲ್ಲೂ. ಸೊ ಇದೊಂದು ರಾಂಪರ್ಸ್, ಶಾರ್ಟ್ ರಾಂಪರ್ಸ್. ಇದು ದಿಸ್ ಒನ್ ಕಲರ್, ಇದು ಒಂದು ಎಲ್ಲ ಫ್ರಮ್ ಬೇಬಿ ಹಗ್ ಅನ್ಸುತ್ತೆ. ಕವರ್ಸ್ ಎಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗೋಗಿದೆ. ದೀಸ್ 2 ಆರ್ ಬಾಡಿ ಸೂಟ್ಸ್. ಹೀಗೆ ಇಷ್ಟನ್ನು ಪ್ಯಾಕ್ ಮಾಡಬೇಕು. ಹೋಪ್ ಪಕ್ಕ ಲೈಕ್ಸ್ ಇಟ್, ಪಾಪುಗೂ ಯೂಸ್ ಆಗುತ್ತೆ. So it's a very special day. ನನ್ನ ಅಳಿಯ ಅರೈವಲ್ ಆಗಿದೆ. ದಟ್ ಮೀನ್ಸ್ ರಾಹುಲ್ ಅಕ್ಕಗೆ ಬೇಬಿ ಬಾಯ್ ಆಗಿದೆ, ನನಗೆ ಅಳಿಯ ಆಗಬೇಕು. ಐ ಆಮ್ ಸೋ ಹ್ಯಾಪಿ. ನನಗೆ ಐ ವಾಂಟೆಡ್ ಅ ಬಾಯ್ ಬಿಕಾಸ್ ನಂಗೆ ಮಗಳಿದ್ದಾಳಲ್ವಾ. ಸೊ ಇವಾಗ ಮಗ, ದಟ್ ಈಸ್ ಮೈ ಅಳಿಯ. ಇಟ್ ವಿಲ್ ಬಿ ವೆರಿ ನೈಸ್. ಸೊ ವಿ ಆರ್ ಆಲ್ ಎಕ್ಸೈಟೆಡ್. ಈಗ ತಾನೇ ಕಾಲ್ ಬಂತು. ನಾವಿರೋದು ನಂದಿನಿ ಲೇಔಟ್, ಹಾಸ್ಪಿಟಲ್ ಇರೋದು ಕನಕ್ಪುರಕ್ಕೆ ಹೋಗ್ಬೇಕು ಇವಾಗ. ಸೊ ವಿ ಆರ್ ಆಲ್ ಗೋಯಿಂಗ್ ನಾವು. ಹೋದ್ಮೇಲೆ ಪಾಪುನ ತೋರಿಸಲ್ಲ, ಐ ಆಮ್ ಸಾರಿ. 6 months ಆದಮೇಲೆ ಮೇ ಬಿ ತೋರಿಸ್ತೀನಿ. ಈಗ ಪಾಪುನ ತೋರಿಸಲ್ಲ. ಅಲ್ಲಿ ಹೋದ್ಮೇಲೆ ಎಲ್ಲರೂ ಮೀಟ್ ಮಾಡಿಸ್ತೀನಿ. ಓಕೆ. ಹಾಗೆ ಬರೀ ಕೈಯಲ್ಲಿ ನೋಡಬಾರ್ದು ಪಾಪುನ. ನಾನು ರಾಹುಲ್ ಅತ್ತೆ ಮಾಮ ಅಂತ ಹೇಳಿ ಇವಾಗ ಜ್ಯುವೆಲ್ರಿ ಶಾಪ್ ಹೋಗ್ತಾ ಇದ್ದೀನಿ. ಮಮ್ಮಿ ಡ್ಯಾಡಿ ಪಾಪು ಎಲ್ಲರೂ ಕರ್ಕೊಂಡು ಏನಾದರೂ ತೊಗೊಂಡು ಹೋಗೋಣ. ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಏನು ತೊಗೊಳ್ತೀನಿ ಅಂತ. ಬನ್ನಿ. ಮಾಮ ಕಂದಮ್ಮ, ಆರ್ ಯು ಹ್ಯಾಪಿ?
I'm so excited. Let's go. Can't wait to see the baby. I'm so excited. Like baby boy, ನಾನು ಇದುವರೆಗೂ ನ್ಯೂ ಬಾರ್ನ್ ನೋಡಿಲ್ಲ. And ಪಾಪುನ ಎತ್ಕೊಂಡಿದ್ದು ನನ್ನ ಮಕ್ಕಳಿನ ನಾನು ಫಸ್ಟು. So this will be the second baby I'll be holding in my arms. So I'm like very very excited. Yeah. ನಾನು ಮಮ್ಮಿ ಡ್ಯಾಡಿ ಪಾಪು ಎಲ್ಲರೂ ಹೋಗ್ತಾ ಇದೀವಿ. So we are here finally. ಗೋಕುಲ್ ಜುವೆಲರ್ಸ್ ಅಂತ ಯೂಶಲಿ ಇಲ್ಲಿ ಬರ್ತೀವಿ ನಾವು. ಸೊ ನನಗೆ ಇದು ಇಷ್ಟ ಆಗಿದೆ. ಬಾಯ್ ಬೇಬಿ ಅಂತ ಥಾಟ್ ಪ್ಲೇನ್ ಚೆನ್ನಾಗಿ ಕಾಣುತ್ತೆ ಅಂತ ಒಂದು ಪ್ಲೇಟ್ಕೊಮ್ಮೆ ತೋರಿಸ್ತೀನಿ. ಸೊ ಈ ರೀತಿ ಇದೆ. ಇಟ್ಸ್ ವೆರಿ ಪ್ರಿಟಿ. ಸೊ ವಿ ಆರ್ ಬೈಯಿಂಗ್ ದಿಸ್ ಒನ್. ಸ್ಟೋನ್ ಇರೋದು ಯಾಕೋ ನನಗೆ ಇಷ್ಟ ಆಗ್ತಿಲ್ಲ. ಅದೇ ಎಕ್ಸೈಟೆಡ್. ಯು ವಾಂಟ್ ಸಮಥಿಂಗ್? ನಿಂಗೆ ಏನಾದರೂ ಬೇಕಾ? ಅಂಗಡಿ ಎಲ್ಲ ನೋಡ್ತಾ ಇದ್ದಾರೆ. ಬಾರ್ಗೇನಿಂಗ್ ಎಲ್ಲ ನಂಗೆ ಬರಲ್ಲ. ಗೋಲ್ಡ್ ತೊಗೊಳಕ್ಕೆ ಐ ಆಲ್ವೇಸ್ ನೀಡ್ ಮಮ್ಮಿ ನನ್ನ ಜೊತೆಗೆ. ಸೊ ಮಮ್ಮಿನ ಬಿಟ್ಬಿಟ್ಟಿದ್ದೀನಿ ಅಲ್ಲಿ. ಆಮೇಲೆ ನಾವು ಹೋಗಿ ಪೇ ಮಾಡೋದಷ್ಟೇ. ಮಮ್ಮಿ ಬಾರ್ಗೇನಿಂಗ್ ಮಾಡ್ತಾ ಇದ್ದಾರೆ ಇವಾಗ. ಇಸ್ಕೊಂಡು ವೇಟಿಂಗ್ ಫಾರ್ ದ ಕ್ಯಾಬ್. ನಾವು ಕ್ಯಾಬ್ಗೆ ಈಗ 700 rupees ತೋರಿಸ್ತಾ ಇದೆ. ಏನು ಮಾಡೋಕ್ಕಾಗಲ್ಲ. ಆಟೋ ಮಾಡಿದ್ರು ಮಮ್ಮಿ. ಆಟೋದಲ್ಲಿ ಗಾಳಿ ಬರುತ್ತೆ, ಮಳೆ ಬಂದರೂ ಪ್ರಾಬ್ಲಮ್ ಆಗುತ್ತೆ ಪಾಪು ಇಟ್ಕೊಂಡು. ಸೊ ಎಲ್ಲ ನನ್ನ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಏನು ಫೋನ್ ಇಟ್ಕೊಂಡು. ಸೊ ಎಸ್, ವೇಟಿಂಗ್ ಫಾರ್ ದ ಕ್ಯಾಬ್. We're in the cab on the way to meet the baby boy. ನೋಡ್ತೀರಾ ಕಂದಮ್ಮ? ನನಗೆ ಗರ್ಲ್ ಆಗಬೇಕಿತ್ತು. ಗರ್ಲ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಯಾರಿಗೆ ಪಾಪು ಆದರೂ ಲೈಕ್ ಅಕ್ಕಂಗಾಗಲಿ ವರ್ಷಂಗಾಗಲಿ ಬಾಯ್ ಆದರೆ ಚೆನ್ನಾಗಿರುತ್ತೆ. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಅಂದ್ಕೊಂಡಿದ್ದೆ. ಸೊ ಐ ಕ್ಯಾನ್ ಎಕ್ಸ್ಪೀರಿಯನ್ಸ್ ಬಾಯ್ ಬೇಬಿ ದೇರ್. ನನಗೆ ಪರ್ಸ್ನಲಿ ಬಾಯ್ ಬೇಬಿ ಹ್ಯಾಂಡಲ್ ಮಾಡೋಕ್ಕೆ ಗೊತ್ತಿಲ್ಲ. ಸೊ ಎಸ್, ಮನೇಲಿ ಒಂದು ಬಾಯ್ ಬೇಬಿ ಇರುತ್ತೆ ಇವಾಗ. ಮನೇಲಿರುತ್ತೆ ಬಂಗಾರು. ಪಾಪ ಜೊತೆ ಆಟ ಆಡ್ತೀರಾ ನೀವು? ಹಾಂ, ತಮ್ಮ ಪಾಪ ಬರುತ್ತೆ. ಮಾಮ ಪಾಪ ಮಾಮ ಆಗ್ಬೇಕಂದ್ರೆ ಅಲ್ವೇ ನಮ್ಮ ಪಾಪು ಬರುತ್ತೆ ಮನೆಗೆ. ಪಾಪು ಜೊತೆ ಆಟ ಆಡ್ತೀರಾ? ಯು ವಿಲ್ ಗಿವ್ ಆಲ್ ಯುವರ್ ಟಾಯ್ಸ್ ಟು ಪಾಪ? ಹಾಂ, ಕೊಡ್ತೀರಾ ಕಂದಮ್ಮ? ಶಿ ಸ್ಲೀಪಿ. ಟ್ರಿಪ್ ಹೋಗ್ತಾ ಇರೋ ಥರ ಫೀಲ್ ಆಗ್ತಾ ಇದೆ. ಸುತ್ತ ಫಾರೆಸ್ಟ್ ಇದ್ದಂಗಿದೆ. ಒಳ್ಳೆ ಟ್ರಿಪ್ ಹೋಗ್ತಾ ಇರೋ ಥರ ಪಾಪನ ಕರ್ಕೊಂಡು. ನೈಕ್ಸ್ ರೋಡಲ್ಲಿ ಹೋಗ್ತಾ ಇದೀವಿ. ಎಷ್ಟು ಬ್ಯೂಟಿಫುಲ್ ಇದೆ ವೆದರ್ ಅಂದರೆ. ಮಳೆ ಬರ್ಬೋದು, ಅದಕ್ಕೆ ಕ್ಯಾಬ್ ತಗೊಂಡಿದ್ದು ನಾನು, ಆಟೋ ಬೇಡ ಅಂತ. ಲಾಂಗ್ ವೇಟ್ ಟು ಗೋ. ಸೊ ಕಂದಮ್ಮನ ಮನಸ್ಸಿಗೆ ಇನ್ನೂ ಅಪ್ರಾಕ್ಸಿಮೇಟ್ಲಿ 1 hour ಆಗುತ್ತೆ. ಸೊ ಶಿ ವಿಲ್ ಹ್ಯಾವ್ ಅ ಗುಡ್ ಸ್ಲೀಪ್ ಅಲ್ಲಿವರೆಗೂ. We are finally in the hospital. Mama is here. Papu's mama. And Papu's papa. Alla, mama and Papu one mama. Papu mama ಅವಳಿಗೆ. ಅತ್ತೆ ಮಗ ಮಾಮ. ಕೆಳಗೆ ಬಿಡು. ಸೊ ನಾನು ರಾಹುಲ್ ಅತ್ತೆ ಮಾಮ. So this is how the hospital is. Cloud9 Kanakpura Road. ಇಲ್ಲಿಗಂದಮ್ಮ ಎಲ್ಲಿ ಬಂದಿದ್ದೀರಾ ಕಂದಮ್ಮ? ಇಲ್ಲಿ ಪಾಪ ನೋಡಿ ಮಿರರ್ ಅಲ್ಲಿ. ಕಾಫಿ ಸ್ನ್ಯಾಕ್ಸ್ಗೆ ಬಂದಿದ್ದೀವಿ. ಇನ್ನೂ ವಾರ್ಡ್ಗೆ ಶಿಫ್ಟ್ ಆಗಿಲ್ಲ ಪಾಪು ಅಕ್ಕ. ಸೊ ಕಾಫಿ ಕುಡಿಯಕ್ಕೆ ಬಂದಿದ್ದೀವಿ. ಆ್ಯಪಲ್. ಸೊ ಪ್ಲೇನ್ ಆ್ಯಪಲ್ ಪ್ಯೂರಿ ಮಾಡ್ಕೊಡಿ ಅಂತ ಹೇಳೋದಕ್ಕೆ ಮಾಡ್ಕೊಟ್ಟಿದ್ದಾರೆ. ಸೊ ನೈಸ್ ಆಫ್ ಹಿಮ್. ಕತ್ಲೆ ಇಲ್ಲಿ. ಪಾಪು ನೀನೇ ಪಾಪು ಕಂದಮ್ಮ. ಅದು ಬಿಗ್ ಬಾಯ್, ಅದು ಬಿಗ್ ಪಾಪು. ಇಲ್ಲಿ ಎಷ್ಟು ಸೋ ಮೆನಿ ಪ್ಲಾನ್ಸ್ ಅದೇ. ಇಲ್ಲಿ
ಇಷ್ಟು ಗಿಡ ಇದೆ ನೋಡಿ. ಯಾರದು? ಸೇ ಹಾಯ್ ಟು ಪಾಪು, ಸೇ ಹಾಯ್. ಗಿವ್ ಕಿಸಸ್ ಟು ಪಾಪ. ಸೌಂಡ್ ಬರ್ತಾ ಇದೆ. ವಾರ್ಡಿಗೆ ಬಂದಿದೆ. ವಿ ಆರ್ ಗೋಯಿಂಗ್ ನಾವ್. ಅವ್ರ ಅಪ್ಪಂಗೆ ಈ ತರ ಇರ್ಬೇಕು, ನನಗೆ ಈ ತರನೇ ಇರ್ಬೇಕು. ಇರಿಟೇಟ್ ಆಗುತ್ತೆ. ಮಲ್ಕ್ಸಾಗ ಹಂಗೆ ತೆಗ್ಬಿಡ್ತೀನಿ, ಬಟ್ ಶಿ ಇಸ್ ಯೂಸ್ ಟು. ಸೊ ಪಾಪು ಇಸ್ ಶಿಫ್ಟೆಡ್. ಪಾಪು ಅಕ್ಕನೂ ಬಂದಿದಾರ. ಸೊ ವಿ ಆರ್ ಗೋಯಿಂಗ್ ನಾವ್. ಸೊ ಎಸ್, ಪಾಪು ನೋಡ್ಕೊಂಡ್ ಬಂದ್ವಿ. ನಾನು ಅಲ್ಲಿ ಏನೂ ವಿಡಿಯೋ ಮಾಡಕ್ ಹೋಗಿಲ್ಲ, ಬಿಕಾಸ್ ನನ್ಗೆ ಅವ್ರನ್ನ ಅನ್ಕಂಫರ್ಟಬಲ್ ಫೀಲ್ ಮಾಡ್ಸಕ್ ಇಷ್ಟ ಇರಲಿಲ್ಲ. ಸೊ ಯಾರಿಗೂ ಅನ್ಕಂಫರ್ಟಬಲ್ ಆಗೋದು ಬೇಡ ಅಂತ ಐ ಡಿಂಟ್ ವ್ಲಾಗ್ ದೇರ್. ಪಾಪುನ ಯಾವಾಗಾದ್ರೂ ಯಾವ್ದಾದ್ರು ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಪಾಪುನ ನೋಡ್ಕೊಂಡು ವಿ ಹ್ಯಾವ್ ಕಮ್ ಟು ಆದಿತ್ಯ ಹೋಟೆಲ್ ಫಾರ್ ಡಿನ್ನರ್. ಹೋಗಿ ಇಡ್ಲಿ ತಗೊಂಡ್ವಿ. ಹೀಗಿದೆ ರೆಸ್ಟೋರೆಂಟ್. ನಮ್ಗೆ ಡೆಕೋರೇಷನ್ ಮಾಡಿದ್ದಾರೆ ನಮಗೋಸ್ಕರ. As usual, finishing it off with pida, my style of pida. ಹೀಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಎಲ್ರಿಗೂ ತುಂಬಾನೇ ಇಷ್ಟ ಆಗಿದೆ. ಬ್ಲೆಸ್ ದ ಬೇಬೀಸ್ ಆ್ಯಂಡ್ ನೆಕ್ಸ್ಟ್ ಇನ್ನು ಒಳ್ಳೆ ಒಳ್ಳೆ ವಿಡಿಯೋಸ್ನಲ್ಲಿ ನಿಮ್ಮ ಸಿಗ್ತೀನಿ. See you all in my next vlog. Lots of love. Bye bye. Say bye ಕಂದಮ್ಮ.